ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ಕೆಲವೊಂದಿಷ್ಟು ಜನರಿಗೆ ಗೃಹಲಕ್ಷ್ಮಿ 16ನೇ ಕಂತು ಜಮಾ ಆಗಿದೆ ಅಂತೇಳಿ ಕೆಲವು ದಿನಗಳ ಹಿಂದೆ ನಾನು ಪ್ರೂಫ್ ಹಾಕಿ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಅದು ಅವಾಗವಾಗ ಕೆಲವೊಬ್ಬೊಬ್ಬರು ಪ್ರೂಫನ್ನು ಕಳಿಸ್ತಾನೆ ಇದ್ದಾರೆ. ನನಗೆ ಆಶ್ಚರ್ಯ ಆಗ್ತಾ ಇದೆ, ಇದು ಹೇಗೆ ಸಾಧ್ಯ ಅಂತ. ಇವತ್ತು ಕೂಡ ನಿಮಗೆ ಸ್ಕ್ರೀನ್ಶಾಟ್ ಅವ್ರು ಏನು ಕಳಿಸಿದ್ದಾರೆ DBT ಕರ್ನಾಟಕ ಆ್ಯಪಿಂದು, ಅದರಲ್ಲೂ ಕೂಡ ಬೇರೆ ಯಾವುದೋ ಮೆಸೇಜನ್ನು ಕಳಿಸಿದರೆ ಬಿಡಪ್ಪ ಇದು ಬೇರೆ ಮೆಸೇಜ್ ಇರ್ಬೋದು, ಅದನ್ನು ಎಡಿಟ್ ಮಾಡಿರ್ಬೋದು ಅಂತ ಹೇಳ್ಬೋದು. DBT ಕರ್ನಾಟಕ ಆ್ಯಪ್ನಲ್ಲಿ ಬಂದಿರತಕ್ಕಂಥ ಸ್ಕ್ರೀನ್ಶಾಟನ್ನೇ ಕಳಿಸಿದ್ದಾರೆ. ಖಂಡಿತವಾಗ್ಲೂ ಇದು ಆಶ್ಚರ್ಯ ಅನಿಸುತ್ತೆ. ಇದನ್ನು ಒಬ್ಬರೇ ಅಲ್ಲ, ನನಗೆ ಇದು 4ನೇವ್ರು ಕಳಿಸಿರೋದು. ಖಂಡಿತವಾಗ್ಲೂ ನಿಮಗೆ ತೋರಿಸುವಂಥ ಕೆಲಸ ಮಾಡ್ತೀನಿ. ಅದರ ಜೊತೆಯಲ್ಲಿ ಈ ಒಬ್ಬರಿಗೆ ರೆಗ್ಯುಲರಾಗಿ ಹಣ ಯಾರ್ಯಾರಿಗೆ ಬರ್ತಾ ಇತ್ತು, ಓಕೆನಾ, ರೆಗ್ಯುಲರಾಗಿ ಯಾರ್ಯಾರಿಗೆ ಬರ್ತಾ ಇತ್ತು ಅವ್ರಿಗಿನ್ನೂ 16ನೇ ಕಂತು ಬಂದಿಲ್ಲ. ಅವ್ರದ್ದು ಮತ್ತು ಇವ್ರದ್ದು ಇಬ್ಬರದ್ದು ಕಂಪ್ಯಾರಿಸನ್ ಮಾಡಿ ಹಳೆ ಬಾಕಿ ಕಂತುಗಳು ಏನಿದ್ದು, ಹಳೆ ಕಂತುಗಳು 14, 15, 13, 12 ಇವೆಲ್ಲವನ್ನು ಕೂಡ ಕಂಪೇರ್ ಮಾಡಿ ಕೂಡ ತೋರಿಸ್ತೀನಿ. ಎಲ್ಲೋ ಒಂದು ಕಡೆ ನಮ್ಗೆ ಇದನ್ನು ನೋಡಿದಾಗ ಸಹಜವಾಗಿ ಒಂದು ಸ್ವಲ್ಪ ಜನರಿಗೆ ಬಿಡುಗಡೆ ಆಗ್ತಾ ಇರೋದು ಹೌದನೋ ಅಂತ ಅನ್ನಿಸ್ತಾ ಇದೆ. ಇದು ನಿಮಗೆ ಬಿಟ್ಟಿದ್ದು. ನಾನೇನು ಅವ್ರು ಕಳಿಸಿದ್ದಾರೆ ಕೇಳಿದಾಗಲೂ ಸಹ 16ನೇ ಕಂತು ಜಮಾ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಮುಂದೆ ಇಡೋವಂಥ ಕೆಲಸ ಮಾಡಿದ್ದೀನಿ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ, ಓಕೆನಾ. ಹಾಗಾಗಿ ಮತ್ತು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗೆ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಈಗಾಗಲೇ ಒಂದು 10-12 ಜಿಲ್ಲೆಗಳಿಗೆ ಮಾತ್ರ ಹಣ ಜಮಾ ಆಗಿರಲಿಲ್ಲ. ಜಿಲ್ಲಾವಾರು ಎಲ್ಲ ಜಿಲ್ಲೆಗೂ ಜಮಾ ಆಗ್ತಾಯಿತ್ತು. ಬಟ್ ಅವಕ್ಕೂ ಕೂಡ ಈಗಾಗಲೇ ಜಮಾ ಆಗಲಿಕ್ಕೆ ಶುರುವಾಗಿದೆ. ಸಾಕಷ್ಟು ಜನ ಬಳ್ಳಾರಿ, ಮಂಡ್ಯ, ಶಿವಮೊಗ್ಗ, ಚಿಕ್ಕಮಗಳೂರು ಈ ಜಿಲ್ಲೆಯವರು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ಹಣ ಬಿಡುಗಡೆ ಆಗಿರೋದ್ರ ಬಗ್ಗೆ. ನಿನ್ನೆ ಲೈವ್ ಕೂಡ ಮಾಡಿದ್ದೆ, ಸಾಕಷ್ಟು ನಿಮಗೆ ಗೊತ್ತಿರ್ಬೋದು, ಓಕೆನಾ. ಈಗ ಮೊದಲನೇದಾಗಿ ಹಣ ನಿಮಗೆ ಪ್ರೂಫನ್ನು ಕಳಿಸಿದಲ್ಲ, ಅವೆರಡೂ ಸ್ಕ್ರೀನ್ ಮೇಲಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಈ ಕಡೆ ಎಡಭಾಗದಲ್ಲಿರೋದು ಈಗ ಈ ಕಡೆ ಇರೋದು 12/12/2024 15ನೇ ಕಂತು ಜಮಾ ಆಗಿರೋದು. ಇವರಿಗೂ 12/12/2024 15ನೇ ಕಂತು ಜಮಾ ಆಗಿದೆ ನೋಡಿ. ನೀವು ಗಮನಿಸ್ತಾ ಇರ್ಬೋದು, ಅವರಿಗೂ ಕೂಡ ಒಂದು 12/12ಕ್ಕೆ 2000 ಜಮಾ ಆಗಿರುವ ಪ್ರೂಫ್ ಇದೆ. ಇವರಿಗೂ 12/12ಕ್ಕೆ 2000 ಜಮಾ ಆಗಿರೋ ಪ್ರೂಫ್ ಇದೆ. ನವೆಂಬರ್ 14ಕ್ಕೆ 14ನೇ ಕಂತು ಜಮಾ ಆಗಿರೋದು, ಇವರಿಗೂ ಅದೇ ಡೇಟಲ್ಲಿದೆ, ಅವರಿಗೂ ಅದೇ ಡೇಟ್ ಇದೆ. ಅಂದರೆ ಇವರಿಗೆ 13 ಇದೆ, ಇವರಿಗೆ 14 ಇದೆ. ಅಕ್ಟೋಬರಲ್ಲಿ ನೀವು ಸ್ವಲ್ಪ ಮೇಲ್ ಮಾಡ್ತೀನಿ ನೋಡಿ. ಅಕ್ಟೋಬರ್ ಒಂದೇ ತಿಂಗಳಲ್ಲಿ ಇವರಿಗೂ 2 ತಿಂಗಳ ಹಣ ಜಮಾ ಆಗಿದೆ, ಅವರಿಗೂ 2 ತಿಂಗಳ ಹಣ ಜಮಾ ಆಗಿದೆ. ಅಂದರೆ ನಾನು ಹೇಳುವಂಥದ್ದು, ರೆಗ್ಯುಲರ್ ಆಗಿ ಇರೋವಂಥವ್ರಿಗೂ ಯಾವ ರೀತಿ ಜಮಾ ಆಗ್ತಾ ಇತ್ತು ಅದೇ ರೀತಿ ಬಾಕಿ ಕಂತು ಏನಾದರೂ ಜಮಾ ಆಗಿದ್ನ 16 ಅಂತ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನೋಡೋದಕ್ಕೆ ಹೋದರೆ, ಎಲ್ಲ ರೆಗ್ಯುಲರ್ ಆಗಿ ಹೆಂಗೆ ಜಮಾ ಆಗ್ತಾ ಇತ್ತಲ್ಲೋ ಅದೇ ರೀತಿ ಅವರಿಗೂ ಬೇರೆ ಕಂತುಗಳು ಕೂಡ ಜಮಾ ಆಗ್ತಾ ಇದೆ. ಹಾಗಾಗಿ ಎಲ್ಲ ಒಂದು ಕಡೆ ನೋಡೋದಕ್ಕೆ ಹೋದರೆ 16ನೇ ಕಂತು ಒಂದಿಷ್ಟು ಜನರಿಗೆ ಹಣ ಜಮಾ ಆಗಿದೆ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. 25/1 ಅದು 25/1/2025ಕ್ಕೆ ಇವರಿಗೆ ಗೃಹಲಕ್ಷ್ಮಿ 16ನೇ ಕಂತು ಜಮಾ ಆಗಿರುವಂಥದ್ದು ಸ್ಕ್ರೀನ್ ಮೇಲೆ ಪ್ರೂಫನ್ನು ನೀವು ನೋಡ್ತಾ ಇದ್ದೀರಾ. ಹಾಗಾಗಿ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾ ಇದೆ. ಇದು ಹೇಗೆ ಸಾಧ್ಯ? ಇನ್ನು ಈ ರೀತಿ ಯಾವಾಗಲೂ ಕೂಡ ಆಗ್ತಾ ಇರಲಿಲ್ಲ. 1% ಜನರಿಗೆ ಹಣ ಜಮಾ ಆಗಿ 1%, 2% ಎಲ್ಲೋ ಒಬ್ಬೊಬ್ರಿಗೆ ಜಮಾ ಆಗಿ ಅದೇ ಥರ ಸ್ಟಾಪ್ ಆಗೋದು, ಅಥವಾ ಡೈಲಿ ಜಮಾ ಆಗದೆ ಇರೋದು, ಈ ರೀತಿ ಯಾವಾಗಲೂ ಆಗ್ತಾ ಇರಲಿಲ್ಲ. ಈ ಬಾರಿ ಈ ರೀತಿ ಆಗ್ತಾ ಇರೋದು ಆಶ್ಚರ್ಯ ಆಗ್ತಾ ಇದೆ. ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ. ನಿಮ್ಮ ಮುಂದೆ ಅವ್ರು ಏನು ಕಳಿಸಿದ್ದಾರೆ, 16ನೇ ಕಂತೆ ಸರ್, ನಮ್ಗೆ 15 ಕಂತುವರೆಗೂ ಪಕ್ಕಾ ಬಂದಿದೆ, 16ನೇ ಕಂತು ಅನ್ನೋದನ್ನು ಕೂಡ ಅವರು ಪಕ್ಕ ತಿಳಿಸಿದ್ದಾರೆ, ಓಕೆನಾ. ಹಾಗಾಗಿ ನನಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ. ಇದು ಒಂದಲ್ಲ ಎರಡಲ್ಲ 4ನೇ ಪ್ರೂಫ್ ನಿಮಗೆ ತೋರಿಸ್ತಾ ಇರೋದು. ಹಾಗಾಗಿ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಹಾಗೆ ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.